ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿಪ್ಪ, ಇವತ್ತು ನನಗೆ ಇವತ್ತು ಕಾಲೇಜು ಸೂಟಿ ಮಾಡಿದ್ನಲ್ರಿ ನಾನು. ಹಾಗಾಗಿ ಇವತ್ತು ನಾನು ಎಗ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ನನಗೆ ಅನ್ನಿಸ್ತು ರೀ. ಹಾಗಾಗಿ ಇವಾಗ ನಾನು ಎಗ್ ಬಿರಿಯಾನಿ ಮಾಡತ್ತೀನಿ ರೀ. ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ಇಲ್ಲಿ ಎಗ್ ಬಿರಿಯಾನಿ ಮಾಡೋಕೆ ಮಮ್ಮಿ ಇದನ್ನು ಕಟ್ ಮಾಡ್ಕೊಡೋದು ಉಳ್ಳಾಗಡ್ಡಿ ಮಸಾಲೆ ಐತಿ. ಹಾಂ, ಈಗ ಯಾರಿಪ್ಪ ಎಲ್ಲ ರೊಟ್ಟಿ ಸಾರು ಅನ್ನನೂ ಮಾಡ್ಯಾನಿಲ್ಲ. ಅನ್ನ ಇಟ್ಟಾಳಲ್ಲೇ. ಹೌದಾ, ತತ್ತಿ ಇಟ್ಟಿ ನಾನು. ಹೌದಣ್ಣ, ತತ್ತಿ ಒಂದು ಸೀಟ್ಯಾಗಂತ ಹಾಕೋ ಅಂತಂದು ಮತ್ತು ಅವ್ನು ಹೆಂಗೆ ಕುದಿಸಿಬೇಕು. ಹೌದು, ಹೆಚ್ಚು ನಾನು ಲಾಡಿ ಒಂದು ಕಟ್ಟಕೊತ್ತೀನಿ ನೀ ಮಾಡು. ಹಾಂ, ಲಾಡಿ ಕಟ್ಟದೈತಿ ಇವತ್ತು. ಇಲ್ಲಿ ನಾನು ನೀರಿಟ್ಟೇನಿ ರೀ. ನಾನು ಲಿಯರ್ ಎಗ್ ಬಿರಿಯಾನಿ ಮಾಡತ್ತೀನಿ. ಹಾಗಾಗಿ ಇಲ್ಲಿ ನೀರಿಟ್ಟೇನಿ. ಅದರೊಳಗೆ ಒಣ ಮಸಾಲೆ ಹಾಕೊಳ್ಳೋಣ್ರಿ. ಪಲಾವ್ ಎಲೆ, ಯಾಲಕ್ಕಿ, ಲವಂಗ, ಸಾಜೀರ್ಗಿ ಮತ್ತು ಸ್ವಲ್ಪ ಚಕ್ಕೆ, ಕಾಳು ಮೆಣಸು. ಇಲ್ಲಿ ನಾನು ಗ್ರೇವಿ ಮಾಡ್ಕೊಳಕ್ಕೆ ಒಂದು ಡಬ್ರಿ ಒಳಗೆ ಎಣ್ಣೆ ಹಾಕೇನಿ ರೀ. ಅದ್ರೊಳಗೆ ಉಳ್ಳಾಗಡ್ಡೆ ಹಾಕೊಂಡ್ಬಿಡೋಣ. ಇವಾಗ ಉಳ್ಳಾಗಡ್ಡೆ ಚಲೋ ಫ್ರೈ ಆಗಲಿ ಇವಾಗ. ಮತ್ತು ಇದ್ರೊಳಗೆ ಮೆಣಸಿನ್ಕಾಯಿನೂ ಹಾಕೊಂಡ್ಬಿಡೋಣ್ರಿ. ಅರ್ಶಿನ ಬಿರಿಯಾನಿ ರೆಡಿ ಹಾಕತ್ರಿ. ಇಲ್ಲಿ ನೀರು ಕಾಯ್ಕಿಟ್ಟಾಳ್ರಿ. ಇಲ್ಲಿ ಗ್ರೇವಿ ಮಾಡ್ಕೊಳತ್ತವ. 1 kg ಅಕ್ಕಿ ಸಾಲಲ್ಲ, ಇನ್ನೊಂದು ಇಷ್ಟು ಇಡ್ಲಿ. ಇನ್ನೊಂದು ಸ್ವಲ್ಪ ರೇಷನ್ ಅಕ್ಕಿ ಸ್ವಲ್ಪ ಹಾಕೋಣ ಅದಿಲ್ಲ, ಯಾಕಂದ್ರೆ ಅದು ಇನ್ನೂ ಬಿಚ್ಚೇ ಇಲ್ವ ಅದನ್ನು ಅಕ್ಕಿ ಚೀಲನ. ಸ್ವಲ್ಪ ರೇಷನ್ ಅಕ್ಕಿ ಇಷ್ಟು ಹಾಕೋಂತವ. ಇಲ್ಲಿ ಪಾಲಕ್ ಸೊಪ್ಪು ರೀ, ಆಮೇಲೆ ಟೊಮೆಟೊ ಹಣ್ಣು, ಮೊಸರು, ಇದೆಲ್ಲ ಇದ್ರೆ ಬಿರಿಯಾನಿ ರೀ. ಇಲ್ಲ ಅದೊಂದು ಬಿರಿಯಾನಿ ಅಲ್ರಿ ಅದು. ಉಪ್ಪು ಹಾಕಿಲ್ಲ, ಹಾಕು. ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿದಿಲ್ಲ ಅಂದ್ರೆ ಅಕ್ಕಿ ಬಿಡಿ ಬಿಡಿಯಾಗಿ ಹಾಕ್ತಾವೆ ನೋಡು. ಸ್ವಲ್ಪ ಉಪ್ಪು ಹಾಕು. ಹಾಕು ಇದು ಹಾಕು. ಎಣ್ಣೆ ಒಂದು ಚೂರು ಹಾಕು ಸ್ವಲ್ಪ. ನಿಂಬೆಹಣ್ಣು ಖಾಲಿ ಅದಂತನ ಇರ್ತಾವೆ. ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಆದ್ವು ರೀ. ಇದ್ರೊಳಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ. ಇವಾಗ ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈ ಸೈಡ್ ನೀರು ಕುದಿಯತೈತ್ರಿ. ನಿಮ್ಮ ಕಡೆ ಇತ್ತಂದ್ರೆ ನೀವು ನಿಂಬೆಹಣ್ಣು ಹಾಕೋರಿ, ಟೇಸ್ಟೇ ಆಗುತ್ತೆ. ನಮ್ಮ ಕಡೆ ಇಲ್ಲ ರೀ. ನಾನು ಲಾಸ್ಟಿಗೆ ಇದ್ರೊಳಗೆ ನಾನು ಮೊಸರು ಹಾಕೊತೇನೆ ರೀ, ಅಂದರೆ ಕರೆಕ್ಟ್ ಆಗುತ್ತೆ. ಮತ್ತು ಇದ್ರೊಳಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊನೂ ಹಾಕೊತೀನಿ ರೀ. ಹಾಗೆ ಎಲ್ಲನೂ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇದ್ರೊಳಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ರೀ, ಅಂದರೆ ನಮ್ಮ ತರಕಾರಿ ಜಲ್ದಿ ಸಾಫ್ಟ್ ಆಗ್ತಾವೆ. ಮತ್ತು ಮಮ್ಮಿ ಇಲ್ಲೇ ಪಾಲಕ್ ಕಟ್ ಮಾಡ್ಕೊಂಡು ಇಟ್ಟಾರ್ರಿ. ಅದನ್ನು ಇದ್ರೊಳಗೆ ಹಾಕೊಂಡ್ಬಿಡೋಣ ಇವಾಗ. ಅಂದರೆ ಟೇಸ್ಟಿ ಆಗುತ್ತೆ ರೀ ಪಾಲಕು. ಮತ್ತು ನಿಮ್ಮ ಕಡೆ ಮೆಂತೆ ಇದ್ರೂ ಹಾಕೋರಿ ನೀವು. ಎಷ್ಟು ತರಕಾರಿ ಅಂದರೆ ಹೆಲ್ದಿನೂ ಇರುತ್ತೆ, ಟೇಸ್ಟಿನೂ ಇರುತ್ತೆ ಅದು. ಇದನ್ನು ಕೂಡ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ನೋಡ್ಬೋದು ರೀ, ಇಲ್ಲೇ ತರಕಾರಿ ಎಲ್ಲ ಯಾವ ರೀತಿ ಸಾಫ್ಟ್ ಆಗ್ಯಾವಂತಂದು. ಮತ್ತು ಇಲ್ಲಿ ನೀರು ಕುದಿಯತೈತ್ರಿ. ಇದು ಇಲ್ಲಿ ನಾನು ಅಕ್ಕಿ ತೊಗೊಂಡೇನಿ ರೀ. ಇದು ಪೂರ್ತಿ ಚಲೋ ಅಕ್ಕಿನೂ ತೊಗೊಂಡೇನಿ ರೀ. ಆಮೇಲೆ ಮತ್ತು ಒಂದು ಅರ್ಧ ಕಾಲು ಪೋಸ್ಟ್ ನಾನು ರೇಷನ್ ಅಕ್ಕಿನೂ ತೊಗೊಂಡೇನಿ ರೀ. ಇವಾಗ ಇದನ್ನು ತೊಳೆದು ಅದ್ರೊಳಗೆ ಹಾಕೊಂಡ್ರಿ. ಇಲ್ಲಿ ನಾನು ತೊಳೆದು ಅಕ್ಕಿ ಹಾಕೇನಿ ರೀ ಇದ್ರೊಳಗೆ. ಇವಾಗ ಇದು ಇವಾಗ 70% ಕುದಿಸ್ಕೊಳ್ಳೋಣ್ರಿ. ಇದನ್ನು 70% ಕುದಿಸ್ಕೊಳ್ಳೋಣ್ರಿ ಇದನ್ನು. ಇವಾಗ ಇದ್ರೊಳಗೆ ಎಲ್ಲ ಬೇಸಿಕ್ ಮಸಾಲೆ ಅಂದ್ರೆ ಅರಿಶಿನ, ಉಪ್ಪು, ಖಾರ, ಬಿರಿಯಾನಿ ಮಸಾಲ, ಧನಿಯಾ ಪೌಡ್ರ್, ಗರಂ ಮಸಾಲ ಅದನ್ನೆಲ್ಲ ಹಾಕೊಂಡ್ರಿ. ಮತ್ತು ಇದ್ರೊಳಗೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೊಳ್ಳೋಣ. ಓ ಇರು ಬಾ, ಇಲ್ಲೇ ಬಿರಿಯಾನಿ ಮಾಡತ್ತೇನೆ ಬಾ.
ಬಿರಿಯಾನಿ ಮಾಡತ್ತೇನೆ ಬಾ, ಜಲ್ದಿ ಬಾ. ಮ್ಯಾಗಿ ಮಾಡ್ಕೊಡ್ತೇನೆ ಬಾ. ಓಯ್, ಮತ್ತು ಇದ್ರೊಳಗೂ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋಣ್ರಿ. ಮತ್ತೊಂದು ಸ್ವಲ್ಪ ಒಣ ಖಾರ ಹಾಕೊಳ್ಳೋಣ್ರಿ. ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳೋಣ್ರಿ. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ್ರಿ. ಇವನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ಮೆಲ್ ಅಂತೂ ಭಾಳ ಚಲೋ ಬರತೈತ್ರಿ. ಇದ್ರದ್ದು ಸೂಪರ್ ಸ್ಮೆಲ್ ಬರತೈತ್ರಿ. ಮತ್ತು ಇದ್ರೊಳಗೆ ಸ್ವಲ್ಪ ಮೊಸರು ಹಾಕೊಳ್ಳೋಣ್ರಿ. ಮತ್ತು ಇದ್ರೊಳಗೆ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಬಸ್ ಅದ್ರೊಳಗೆಲ್ಲ ನೀರು ಹಾಕಿದೆ ರೀ. ಮತ್ತು ನಿಮ್ಗೇನಾದರೂ ಕಡಿಮೆ ಅನ್ನಿಸ್ತಪ್ಪ ಅಂತಂದ್ರೆ ನೀವು ಮತ್ತೊಂದು ಸ್ವಲ್ಪ ಏನಾದರೂ ಆ್ಯಡ್ ಮಾಡ್ಕೊಬೋದು ರೀ. ಮತ್ತಿಲ್ಲೇ ರೈಸು ನಮ್ದು ರೆಡಿ ಆಗತೈತಿ. ಈ ಸೈಡ್ ಮಮ್ಮಿ ತತ್ತಿ ಇಟ್ಟಿದ್ರಿ, ಅವನ್ನ ಸುಳ್ಕೊಂಡು ಬಿಡೋಣ್ರಿ ತತ್ತಿ. ಇಲ್ಲಿ ನೋಡ್ರಿಪ್ಪ ಗ್ರೇವಿ ಮಸ್ತಾಗಿ ಗ್ರೇವಿ ರೆಡಿ ಆತ್ರಿ. ಇಲ್ಲೇ ಅನ್ನನೂ ಒಂದು 50% ಕುದೀತ್ರಿ. ಈಗ ಇದ್ದಷ್ಟು ನೀರು ಬಸ್ಕೊಂಡು ಇಳಿಸ್ಬಿಡನ್ರಿ. ಈಗ ಇಲ್ಲಿ ತತ್ತಿ ಕುದಿಸಿಟ್ಟದಲ್ರಿ, ಅವನ್ನ ಸಿಟ್ಟಿಸ್ಲಾಕತ್ತಾಡ್ರಿ ಶೇರ್. ಈಗ ಅದು ಫ್ರೈ ಮಾಡ್ಬೇಕಲ್ರಿ, ಸ್ವಲ್ಪ ಸಿಡಿತವ್ರಿ ಅವು ತತ್ತಿ. ಅದಕ್ಕೆ ಈ ಥರ ಚುಚ್ಬೇಕ್ರಿ ಅವನ್ನ ಏನಾರ ಒಂದು ತೊಗೊಂಡು. ನಗ್ತಾಡ್ರಿ ಅರ್ಶಿ ಚುಚ್ಬೇಕು ಅನ್ನೋದಾಗ. ಮತ್ತೇನು ಅನ್ಬೇಕು ಅದಕ್ಕೆ? ಕರೆಕ್ಟ್ ಅದಿಲ್ಲ, ನನ್ನ ಭಾಷೆ ಒಳಗೆ ಕರೆಕ್ಟ್ ಇರ್ತೈತೆ ಅದು. ಹಂಗೆ ಮಾಡಿ ಇಟ್ಕೊಬೇಕ್ರಿ ಅವನ್ನ. ಬಂದ್ ಮಾಡಲೇನು ಗ್ರೇವಿದು? ಕೊತ್ತಂಬರಿ ಹಾಕೋದು ಬಂದ್ ಮಾಡಿ ಹಾಕ್ತಾರೆ. ಇಲ್ಲದಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ಇಲ್ಲೇ ರೈಸು ರೆಡಿ ಆಗೈತೆ ರೀ. ಮತ್ತು ಇಲ್ಲೇ ಗ್ರೇವಿನೂ ರೆಡಿ ಆಗೈತಿ. ಮತ್ತು ಇಲ್ಲೇ ತತ್ತಿನೂ ಆ ರೀತಿ ಮಾಡ್ಕೊಂಡೆ ನಾನು. ಇಲ್ಲೇ ಒಂದು ತವಾ ಇಟ್ಟೇನಿ ರೀ ನಾನು. ಇದ್ರೊಳಗೆ ಎಣ್ಣೆ ಹಾಕಿ ಇದನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಖಾರ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ತತ್ತಿ ಹಾಕಿದ್ದೆ ರೀ, ಅದ್ರೊಳಗೆ ಸ್ವಲ್ಪ ಅರಿಶಿನ ಮತ್ತು ಒಣ ಖಾರ ಹಾಕೊಂಡ್ಬಿಡೋಣ ರೀ. ಮತ್ತು ಸ್ವಲ್ಪ ಒಣ ಖಾರ ಹಾಕೊಳ್ಳೋಣ ರೀ. ಮತ್ತು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಡೋಣ ರೀ. ಇಲ್ಲೇ ತತ್ತಿನೂ ರೆಡಿ ಆದ್ವಿ ರೀ. ಮತ್ತು ನಾನು ಸ್ವಲ್ಪ ರೈಸ್ ಇದ್ರೊಳಗೆ ತೆಗಿತೀನಿ. ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ಲೇಯರ್ ಮಾಡ್ಕೊತೇನೆ ರೀ ನಾನು ಅಕ್ಕಿ ಹಾಕೇನಿ ರೀ ಇದ್ರೊಳಗೆ. ಇವಾಗ ಮತ್ತು ಸ್ವಲ್ಪ ಗ್ರೇವಿ ಮತ್ತು ಅಕ್ಕಿ ಹಾಕಿ ಲೇಯರ್ ಮಾಡ್ಕೊಂಡ್ಬಿಡ್ತೀನಿ ರೀ ಇವಾಗ. ಇಲ್ಲಿ ನೋಡಿರಿ ನಂದು ಎಗ್ ಬಿರಿಯಾನಿ, ಲೇಯರ್ ಎಗ್ ಬಿರಿಯಾನಿ ಯಾವ ರೀತಿ ಆಗೈತಂತ ಈ ರೀತಿ ಡೆಕೋರೇಷನ್ ಮಾಡೀನಿ ರೀ ನಾನು. ಯಾವ ರೀತಿ ಕಾಣಿಸತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ದಮ್ಮಿಗೆ ಬಿಟ್ಬಿಡೋಣ ರೀ. ಇವಾಗ ಒಂದು ಇದು ಕರೆಕ್ಟ್ ಆಗುವಂಥ ಪ್ಲೇಟ್ ಏನಾದರೂ ಮುಚ್ಚಿ ದಮ್ಮಿಗೆ ಬಿಟ್ಬಿಡೋಣ ರೀ. ಇಲ್ಲಿ ಕರೆಕ್ಟಾಗಿ ಮುಚ್ಚಿ ಒಂದು ಈ ಥರ ಕಲ್ಲು ಇಟ್ಬಿಟ್ಟೇನೆ ರೀ ಅದ್ರ ಮೇಲೆ ನಾನು ಸ್ಲೋ ಫ್ಲೇಮ್ ಒಳಗೆ. ಇವಾಗ ದಮ್ ಆಗಲಿ ರೀ ಅದು. ಇಲ್ಲಿ ನೋಡ್ಬೋದು ರೀ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗೈತಿ. ಇವಾಗ ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊತೇನೆ ರೀ. ಇಲ್ಲಿ ನೋಡ್ರಿ ಯಾವ ರೀತಿ ಕಾಣಿಸತೈತೆ ಅಂತಂದು ಎಷ್ಟು ಚಲೋ ಆಗೈತೆ ಅಂತಂದು. ಇಲ್ಲೇ ತತ್ತಿ ಎಲ್ಲ ಸೈಡ್ ಇಟ್ಟೇನೆ ರೀ ನಾನು. ಇಲ್ಲಂತಂದ್ರೆ ಮಿಕ್ಸ್ ಮಾಡುವಾಗ ತತ್ತಿ ಹೊಡೆದ್ಬಿಡ್ತಿದ್ವಲ್ಲ ರೀ, ಹಾಗಾಗಿ ಸೈಡ್ ಇಟ್ಟಿದ್ದೆ ರೀ. ಇವಾಗ ಎಲ್ಲರಿಗೂ ಹಾಕ್ಕೊಡೋಣ ರೀ. ಇಲ್ಲೇ ಒಂದು ಸೈಡ್ ಡಬ್ರಿ ಒಳಗೆ ಹಾಕೊಂಡೇನಿ ರೀ ನಾನು. ಎಷ್ಟಾಗೈತೆ ನೋಡ್ರಿ ಇಲ್ಲೇ. ನಾನಿಲ್ಲೇ ಬಿರಿಯಾನಿ ತಿನ್ನತ್ತೇನೆ ರೀ. ಅವರೆಲ್ಲ ಫಸ್ಟ್ ರೊಟ್ಟಿ ತಿನ್ನತ್ತಾರ. ರೊಟ್ಟಿ ತಿಂದಾದ್ಮೇಲೆ ತಿನ್ನಿರಿ. ಹೆಂಗಾಗೈತೆ ಮಮ್ಮಿ ಬಿರಿಯಾನಿ? ಚಲೋ ಆಗೈತಾ? ಸೂಪರ್ ಆಗೈತೆ. ದಾದಿ ಹೆಂಗಾಗೈತೆ ಬಿರಿಯಾನಿ? ಬಿರಿಯಾನಿ ಮಸ್ತ್ ಆಗೈತ್ರಿ. ಚಲೋ ಆಗೈತೆ ಎಗ್ ಬಿರಿಯಾನಿ. ಈರಮ್ ಹೆಂಗಾಗಿತ್ತು ಬಿರಿಯಾನಿ? ಮಸ್ತ್ ಆಗೈತಿ. ಸುಲ್ತಾನ್ ಮೇ ಬಂದಿದ್ದಾರೆ, ಅವಂಗೂ ಹಾಕ್ಕೊಟ್ಟೇನಿ. ಹೆಂಗಾಗಿ ಸುಲ್ತಾನ? ಚಲೋ ಆಗೈತೆ? ನಗಕ್ಕೆ ಚಲೋ ಆಗಿತ್ತು. ಹಾಂ.
ಬಿರಿಯಾನಿ ಮಾಡಿದ್ದೆ ಮತ್ತು ಮಧ್ಯಾಹ್ನ ಊಟ ಮಾಡಿದ್ದೆ ನೋಡ್ರಿ ಎಷ್ಟಾತಂತ. ಮತ್ತು ನಾನು ಭಾಂಡಿ ತಿಕ್ಕೊಂಡು ಬರ್ತೀನಿ ಅಂದಿದ್ನಲ್ರಿ, ಅದನ್ನು ಅಪ್ಪ ಮತ್ತು ಮಮ್ಮಿ ಹೋಗಿ ತಿಕ್ಕೊಂಡು ಬಂದಿದ್ರೆ ಅದಕ್ಕೆ ನಾ ಬಿರಿಯಾನಿ ಮಾಡತ್ತಿದ್ದೆ. ಮತ್ತು ಇಲ್ಲಿ ಇಷ್ಟು ಭಾಂಡೆ ಆಗ್ಯಾವ್ರಿ. ಇವಾಗ ಇವನು ಹೋಗಿ ತೊಳ್ಕೊಂಡು ಬಂದುಬಿಡ್ತೇನೆ ರೀ. ನಾನು ಇವತ್ತು ಎಗ್ ಬಿರಿಯಾನಿ ಮಾಡಿದ್ದಾರಿಪ್ಪ ಅಂದರೆ ನಮ್ಮ ನಜ್ಮಾಪ್ ಅವರು ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಭಾಳ ಬರೋದೇ ಇಲ್ಲ ರೀ. ಇಲ್ಲಿ ಏನಾದರೂ ಫಂಕ್ಷನ್ ಇತ್ತಂದ್ರೆ ಅವಾಗಷ್ಟೇ ಬರ್ತಾರೆ ರೀ. ಹಾಗಾಗಿ ಅವ್ರು ಬಂದಿದ್ರು ಅಂತ ಮಾಡಿದ್ದೆ ರೀ. ನಾನು ಚಲೋ ಆಗಿತ್ತಂತ ಹೇಳಿದ್ರೆ, ಭಾಳ ಚಲೋ ಆಗೈತಿ, ಮೆತ್ತಗಾಗೈತಿ, ಎಲ್ಲ ಟೇಸ್ಟಿನೂ ಆಗೈತಿ ಅಂತ ಹೇಳಿದ್ದೀರಿ ಆಕಿ. ಮತ್ತು ನಿಮ್ಗೇನಾದರೂ ನಾನು ಮಾಡಿದಂತಹ ಎಗ್ ಲೇಯರ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮನಸ್ಸಿಗೂ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.